ಉತ್ತರ ಕರ್ನಾಟಕ ಬೀದರ್ ನ್ಯೂಸ್ ರೌಂಡ್ಗೆ ಸ್ವಾಗತ. ನಾನು ಪ್ರಿಯಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ಕಳೆದ ಕೆಲವು ದಿನಗಳಿಂದ ಸುರಿದ ಧಾರಾಕಾರ ಮಳೆಗೆ ಮಾಂಜು ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದ್ದು ನದಿ ಪಕ್ಕದ ರೈತರು ಕಂಗಾಲಾಗಿದ್ದಾರೆ. ಇನ್ನು ವರ್ಣನಾ ರೌದ್ರ ನರ್ತನಕ್ಕೆ ನಲುಗಿದಂತ ರೈತರು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂದು ಹಿಡಿಶಾಪ ಹಾಕುವಂತಾಗಿದೆ. ವರ್ಣನಾ ರೌದ್ರ ನರ್ತನಕ್ಕೆ ರೈತರ ಜಮೀನುಗಳು ಜಲಾವೃತಗೊಂಡಿದ್ದು ಜಮೀನಿನಲ್ಲಿ ರಾಶಿ ಮಾಡಿದಂತ ಬೆಳೆ ತರಲು ಔರಾ ತಾಲೂಕಿನ ಗಡಿಕುಶ್ನೂರು ಗ್ರಾಮದ ರೈತ ಹರಸಾಹಸ ಪಟ್ಟಿದ್ದಾರೆ. ಇನ್ನು ಮಹಾರಾಷ್ಟ್ರದ ಧನೆಗಾಂವ್ ಡ್ಯಾಂನಿಂದ ಮಾಂಜ್ರಾ ಜಲಾಶಯಕ್ಕೆ ಭಾರಿ ಪ್ರಮಾಣದಲ್ಲಿ ನೀರು ಬಿಡುಗಡೆಯಾದ ಹಿನ್ನೆಲೆ ಮಾಂಜ್ರಾ ನದಿ ಪಕ್ಕದ ರೈತರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಸ್ವಲ್ಪ ಮಳೆ ಆದರೆ ಸಾಕು, ಮನೆಯಲ್ಲಿ ನುಗ್ಗುತ್ತಿರುವಂತಹ ಮಳೆ ನೀರು ಹಾಗೂ ಕೊಳಚೆ ನೀರು ವಿಷ ಜಂತುಗಳಿಗೆ ಹೆದರುತ್ತಿರುವಂತಹ ಜನ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ಸಾರ್ವಜನಿಕರಾಗಿದ್ದಾರೆ. ಇನ್ನು ವಾಂಜರ್ಖೇಡ್ ಗ್ರಾಮದ ಚಂದ್ರಕಾಂತ್ ಪಾಟೀಲ್ ಹಾಗೂ ಮಾರುತಿ ಶಿಂದೆ, ತುಳಸಿರಾಮ್ ಪಾಟೀಲ್ ಸೇರಿದಂತೆ ವಿವಿಧ ಮನೆಯ ಮುಂಭಾಗದಲ್ಲಿ ಚರಂಡಿ ಹಾಗೂ ಮಳೆ ನೀರು ಸರಾಗವಾಗಿ ಮುಂದಕ್ಕೆ ಸಾಗದೆ ಆ ಪ್ರದೇಶದಲ್ಲಿ ವಿಷಜಂತು ಹಾಗೂ ಸೊಳ್ಳೆಗಳ ಕಾಟ ಹೆಚ್ಚಾಗಿರುವುದರಿಂದ ಇಲ್ಲಿನ ಜನ ಭಯಭೀತರಾಗಿ ಜೀವನ ಸಾಗಿಸುವ ಪರಿಸ್ಥಿತಿ ಉಂಟಾಗಿದೆ. ಸರ್, ನಮ್ಮದು ಮನೆ ಈಸ್ ನೀರು ಬಂದ್ರು ಬಿ ಯಾರು ನಮ್ಮ ಮನೆಗೆ ನೋಡಾಕ ತಯಾರಿಲ್ಲ ಸರ್. ಈಸ್ ನೀರು ಬಂದಿವಿ ಸರ್, ಟಾಂಕಿಂಗ್ ನೀರಿದ್ದು ಒಳಗೆ ಸರ್ ನಮ್ದು ಸರ್. ನಾ PDO ನೋಡಾಕ್ತಾ ಇರಲಿಲ್ಲ, ನಾ ಸರ್ಪಂಚ್ ನೋಡಾಕ್ತಾ ಇರಲಿಲ್ಲ, ನಾ ಮೆಂಬರ್ ನೋಡಾಕ್ತಾ ಇರಲಿಲ್ಲ ಸರ್. ಇವ್ರು ಮೆಂಬರ್ಗೆ ಫೋನ್ ಹಚ್ಚೋರು, ಮೆಂಬರ್ ನನ್ನ ಕೆಲಸ ಇಲ್ಲ ಅಂತಾರೆ. ಸರ್ಪಂಚಿಗೆ ಫೋನ್ ಹಚ್ಚೋರು, ಸರ್ಪಂಚ್ ನನ್ನ ದಂಧೆ ಇಲ್ಲ ಇದು ಅಂತ ಅಂತಾರೆ. ಹಿಂಗೆ ನಿಮ್ಯಾಕ ಮತ್ತು ನಾವು PDO ಸರ್ಗೆ ಹಚ್ಚೋರು, PDO ಅಂತಾರೆ ನೀವು ಏನು ಭೀ ಮಾಡೋದಿಲ್ಲ ಆಗ ಕಾರ್ಬಾರ ಅಂತಾರೆ. ಪಟ್ಟಣದ APMC ಹತ್ತಿರ ಹೊಸದಾಗಿ ನಿರ್ಮಿಸಲಾದಂತಹ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯ ಹಾಗೂ ಆವರಣಗೋಡೆಯ ಉದ್ಘಾಟನೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ನೆರವೇರಿಸಿದರು. ಬಳಿಕ ಮಾತನಾಡಿದಂತಹ ಸಚಿವರು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಆಧುನಿಕ ಸೌಲಭ್ಯಗಳನ್ನು ಕಲ್ಪಿಸುವ ದಿಶೆಯಲ್ಲಿ ಸರ್ಕಾರ ಬದ್ಧವಾಗಿದೆ. ಇನ್ನು ಸುಮಾರು 2,68 ಲಕ್ಷ ರೂಪಾಯಿ ಅನುದಾನದಲ್ಲಿ ನಿರ್ಮಿಸಲಾದಂತಹ ಈ ವಸತಿ ನಿಲಯವು ವಿದ್ಯಾರ್ಥಿಗಳಿಗೆ ಉತ್ತಮ ವಾಸ್ತವ ಸೌಲಭ್ಯಗಳು ಮತ್ತು ಸುರಕ್ಷಿತ ಪರಿಸರ ಒದಗಿಸಲು ಸಹಾಯಕವಾಗಲಿದೆ ಎಂದು ಹೇಳಿದರು. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಇವೆಲ್ಲ ಮೆಟ್ರಿಕ್ ಪೂರ್ವದ ಬಾಲಕರಿಗಾಗಿ, ಬಾಲಕಿಯರಿಗಾಗಿ, ಮೆಟ್ರಿಕ್ ನಂತರದ ಬಾಲಕರಿಗಾಗಿ, ಬಾಲಕಿಯರಿಗಾಗಿ ಇಷ್ಟೊಂದು ಸುಸಜ್ಜಿತವಾದಂಥ ಕಟ್ಟಡಗಳು ಮಾಡುವಂಥ ಉದ್ದೇಶ ಬಡವರ ಮಕ್ಕಳು ಏನಿದ್ದಾರೆ, ಯಾರು ಅತ್ಯಂತ ಹಿಂದುಳಿದವರಿದ್ದಾರೆ, ನಿರ್ಗತಿಕರಿದ್ದಾರೆ, ಶೋಷಿತರಿದ್ದಾರೆ, ಪರಿಶಾತಿ ಪರಿಶಿಷ್ಟ ಪಂಗಡದವರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಅವ್ರ ಮಕ್ಕಳಿಗೆ ದುಬಾರಿ ಶುಲ್ಕ ಕೊಟ್ಟು ಬೀದರ್ ನಗರಸಭೆಯನ್ನು ಮಹಾನಗರ ಪಾಲಿಕೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಿ 5 ತಿಂಗಳು ಕಳೆದಿದ್ದು ಮಹಾನಗರ ಪಾಲಿಕೆ ವತಿಯಿಂದ ನಗರಸಭೆ ಬೋರ್ಡ್ ತೆರವುಗೊಳಿಸಿ ಮಹಾನಗರ ಪಾಲಿಕೆ ಬೋರ್ಡ್ ಅನ್ನು ಇಂದು ಬೆಳಗ್ಗೆ ಅಳವಡಿಸಲಾಯಿತು. ಇನ್ನು ಬೋರ್ಡ್ನಲ್ಲಿ ಕನ್ನಡ ಭಾಷೆ ಮಾತ್ರ ಇರುವ ಹಿನ್ನೆಲೆ ಕೆಲವು ಅಲ್ಪಸಂಖ್ಯಾತ ಮುಖಂಡರು ಉರ್ದು ಭಾಷೆಯಲ್ಲೂ ಸಹ ನಾಮಫಲಕ ಅಳವಡಿಸಲೇಬೇಕು ಎಂದು ಒತ್ತಾಯಿಸಿ ಮಹಾನಗರ ಪಾಲಿಕೆ ಕಚೇರಿ ಮುಂಭಾಗದಲ್ಲಿ ಚಕಾರ ಎತ್ತಿದ್ರು. ಕನ್ನಡ ಭಾಷೆಯಲ್ಲಿ ನಾಮಫಲಕ ಹಾಕಲು ನಮ್ಮ ವಿರೋಧವಿಲ್ಲ, ಆದರೆ ನಗರದಲ್ಲಿ ಉರ್ದು ಭಾಷಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವ ಹಿನ್ನೆಲೆ ಕನಿಷ್ಠ 20% ಉರ್ದು ಭಾಷೆಯಲ್ಲಿ ಬೋರ್ಡ್ ಹಾಕುವಂತೆ ಒತ್ತಾಯಿಸಿದರು. ಮಹಾನಗರ ಪಾಲಿಕೆಯನ್ನಾಗಿ ಮೇಲ್ದರ್ಜೆಗೇರಿಸಲು ಬೀದರ್ ಜಿಲ್ಲೆಯ ಜನರ ಬಹುದಿನಗಳ ಕನಸಾಗಿತ್ತು. ಈ ಕನಸು ಏನು ಕಳೆದ 4-5 ತಿಂಗಳ ಹಿಂದೆ ನನಸಾಗಿತ್ತು ಅಂತ ಹೇಳ್ಬೋದು. ಮುಖ್ಯಮಂತ್ರಿಗಳು ಬಜೆಟ್ನನ್ನು ಮಂಡನೆ ಮಾಡ್ತಾರೆ. ಈ ಸಮಯದಲ್ಲಿ ಮಹಾನಗರ ಪಾಲಿಕೆ ಅಂತ ಘೋಷಣೆಯನ್ನು ಮಾಡ್ತಾರೆ. ಆದರೆ ಘೋಷಣೆಯಾದ 5-6 ತಿಂಗಳು ಕಳೆದರೂ ಕೂಡ ಏನು ಜಿಲ್ಲೆಯ ಜನರಿಗೆ ಈ ಮಹಾನಗರ ಪಾಲಿಕೆ ಅಂತ ಹೇಳಲಿಕ್ಕೆ ಒಂದು ಬೋರ್ಡ್ ಕೂಡ ಇದ್ದಿಲ್ಲ. ಆದರೆ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರೋದ್ರ ಅಂತ ಹೇಳ್ಬೋದು. 4-5 ತಿಂಗಳ ನಂತರ ಬೀದರ್ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು ಈಗ ಏನು ಈ ನಗರಸಭೆ ಅಂತ ಏನಿತ್ತು ಹಳೆಯ ಬೋರ್ಡನ್ನು ತೆರವುಗೊಳಿಸಿ ಮಹಾನಗರ ಪಾಲಿಕೆ ಅಂತ ಬರೆದಿದ್ದಾರೆ. ಅರೇಬಿಕ್ ಕ್ಯಾಲೆಂಡರ್ ಪ್ರಕಾರ ಪ್ರಸಕ್ತ ತಿಂಗಳಲ್ಲಿ ಮೊಹಮ್ಮದ್ ಪೈಗಂಬರ್ ಜನಿಸಿದ್ರು ಎಂಬ ಪ್ರತೀತಿ ಇದ್ದು, ಈ ಹಿನ್ನೆಲೆಯಲ್ಲಿ ಜಮಾಯಿತೆ ಇಸ್ಲಾಮಿ ಹಿಂದ್ ವತಿಯಿಂದ ರಾಜ್ಯಾದ್ಯಂತ ಸೆಪ್ಟೆಂಬರ್ 3ರಿಂದ 14ರವರೆಗೆ ನ್ಯಾಯದ ಹರಿಕಾರ ಪೈಗಂಬರ್ ಮೊಹಮ್ಮದ್ ಸಿರತ್ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಮಾತೆ ಇಸ್ಲಾಮಿ ಹಿಂದ್ನ
ಹಿರಿಯ ಸದಸ್ಯ ಮೊಹಮ್ಮದ್ ನಿಜಾಮುದ್ದೀನ್ ತಿಳಿಸಿದರು. ಇಂದು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದಂತ ಅವರು, ಪ್ರವಾದಿ ಮೊಹಮ್ಮದ್ ಪೈಗಂಬರ್ರ ಸಂದೇಶವನ್ನು ಪಸರಿಸಿರುವುದು, ಜನರಲ್ಲಿ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸುವುದು ಮತ್ತು ಭಾವೈಕ್ಯತೆಯನ್ನು ಮೂಡಿಸುವುದು ಈ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ ಎಂದು ಅವರು ಹೇಳಿದರು. ಎಲ್ಲರಿಗೂ ಕೂಡ ಅವರ ಸಂದೇಶ ಏನು ಅನ್ನೋದನ್ನು ನಾವು ತಿಳಿಯಪಡಿಸಲಿಕ್ಕೆ ಬಯಸ್ತಾ ಇದ್ದೀವಿ. ಕುರಾನ್ನಲ್ಲಿ ಕೂಡ ಇದರ ಪ್ರಸ್ತಾಪ ಬರ್ತದೆ. ಓ ಮೊಹಮ್ಮದರೇ, ನೀವು ಹೇಳಿರಿ, ನಾನು ಸಕಲ ಮಾನವರಿಗೆ ಪ್ರವಾದಿಯಾಗಿ ಕಳುಹಿಸಿದ್ದೇನೆ. ಕಾರಣ, ಈ ಪ್ರವಾದಿ ಮೊಹಮ್ಮದರು ಸಕಲರ ಪ್ರವಾದಿಯಾಗಿದ್ದಾರೆ. ಅವರ ಸಂದೇಶ ಸಾರ್ವತ್ರಿಕವಾದಂಥದ್ದು. ಈ ವಿಷಯವನ್ನು ನಾವು ಜನರಿಗೆ ತಿಳಿಗೊಳಿಸ್ತೇವೆ. ಎರಡನೇದಾಗಿ, ಹಲವಾರು ತಪ್ಪು ಕಲ್ಪನೆಗಳಿವೆ. ಯಾಕೆ ಜನರ ಪ್ರವಾದಿ ಮೊಹಮ್ಮದರ ಬಗ್ಗೆ ಜನರಲ್ಲಿ ಇಂಥ ಒಂದು ಅಭಿಪ್ರಾಯ, ಒಳ್ಳೆಯ ಅಭಿಪ್ರಾಯ ಕೂಡ ಇದೆ ಮತ್ತು ಅದರ ವಿರುದ್ಧವಾದಂಥ ಅಭಿಪ್ರಾಯ ಕೂಡ ಇದೆ. ಇದು ಏನು ಕಾರಣ ಅಂತಂದ್ರೆ, ಅವರು ಪ್ರವಾದಿಯವರ ಜೀವನವನ್ನು ಸರಿಯಾಗಿ ನಿರಂತರವಾಗಿ ಸುರಿದ ಮಳೆ ಹಿನ್ನೆಲೆ ಹುಮನಾಬಾದ್ ತಾಲೂಕಿನ ಗಡವಂತಿ ಗ್ರಾಮದ ಹಾನಿಗೊಳಗಾದಂತಹ ಪ್ರದೇಶಕ್ಕೆ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಹಾಗೂ ಭೀಮರಾವ್ ಪಾಟೀಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗಡವಂತಿ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿ ಶಾಲೆಯ ಹಳೆ ಕಟ್ಟಡ ವೀಕ್ಷಣೆ ಮಾಡಿದರು. ನಂತರ ಮಳೆಗೆ ಕುಸಿದು ಬಿದ್ದ ಮನೆಗಳು ವೀಕ್ಷಣೆ ಮಾಡಿದರು. ಸತತ ಸುರಿತಿರುವಂತಹ ಮಳೆಗೆ ಹಾನಿಯಾದಂತಹ ರೈತರು ಬೆಳೆದ ಬೆಳೆ ಹಾಗೂ ಗಡವಂತಿ ಗ್ರಾಮದ ಗಲ್ಲಿಗಳಲ್ಲಿ ಸುತ್ತಾಡಿ ಮಳೆಗೆ ಕುಸಿದು ಬಿದ್ದ ಮನೆಗಳ ಸಂಪೂರ್ಣ ಮಾಹಿತಿ ಕಲೆ ಹಾಕಿ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ಕಬ್ಬಿ ಹೆಂಗಾದ್ರೆ ಆಗ್ತಿರ್ತದ, ಯಾರ ಹೊಲದಾಗ ನೀರ್ ನಿಂದ್ರಲ್ಲ ಅವರಿಗೆ ಚಂದದ. ನೀರ್ ನಿಂತು ಅಂದ್ರೆ ಕಬ್ಬು ವಜ್ಜೆಯಾಗಿ ಬಿತ್ತದ. ಬಿತ್ತಂದ್ರೆ ಇಚ್ಛೆ ಬತ್ತಾಯ್ತವ. ಅದು ಮತ್ತೆ ಅದನ್ನ ನಿಂದ್ರಿಸ್ಲಕ್ 3 ಪಟ್ಟು ರೊಕ್ಕ ತಗೋತಾರ ರೈತರಿಗೆ. ಅದು ಭೀ ಒಟ್ಟು ಈಜಿ ಇಲ್ಲ. ಮತ್ತೆ ಅದು ಹಂಗೆ ಬಿಟ್ಟವಪ್ಪ ಅಂದ್ರೆ ಕಬ್ಬು ಕಡ್ಯಾರ ಅದಕ್ಕೆ ವಜ್ಜಕ್ಕಿಂತ ಹೆಚ್ಚಿಗೆ ಅವ್ರು ಕಡ್ಯಾರ ತಗೋತಾರ ಫ್ಯಾಕ್ಟ್ರಿದು. ಅದು ಬಿದ್ದದ ಅಂತ ಹೇಳಿ. ಅದು ಹಾರ್ಟಿಕಲ್ಚರ್ ಆಲ್ಮೋಸ್ಟ್ ಆಲ್ ಇವೆಲ್ಲ ನಿಮ್ಮದು ವೆಜಿಟೇಬಲ್ಸು ಎಲ್ಲ ಪೂರ. ಬಸವ ಸಂಸ್ಕೃತಿ ಅಭಿಯಾನ ಹಿನ್ನೆಲೆ ಬೀದರ್ ನಗರದಲ್ಲಿ ಭರ್ಜರಿ ತಯಾರಿ ನಡೆಯುತ್ತಿದೆ. ಅದು ಬಹಿರಂಗ ಕಾರ್ಯಕ್ರಮದ ಅಂಗವಾಗಿ ನಗರದ ಭೂಮರೆಡ್ಡಿ ಕಾಲೇಜಿನಲ್ಲಿ ವೇದಿಕೆ ಸಜ್ಜುಗೊಳ್ಳುತ್ತಿದ್ದು, ನಗರದ ಪ್ರಮುಖ ಬೀದಿಗಳು ಬಸವಣ್ಣನವರ ಭಾವಚಿತ್ರಗಳುಳ್ಳ ಬ್ಯಾನರ್ಗಳಿಂದ ರಾರಾಜಿಸುತ್ತಿವೆ. ಇಂದು ಕಲಬುರಗಿ ನಗರದಲ್ಲಿರುವಂತಹ ಬಸವ ಸಂಸ್ಕೃತಿ ಅಭಿಯಾನದ ರಥವು ನಾಳೆ ಬೀದರ್ ನಗರ ತಲುಪಲಿದ್ದು, ರಥದ ಸ್ವಾಗತಕ್ಕಾಗಿ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅಭಿಯಾನದ ಹಿನ್ನೆಲೆ ನಾಳೆ ಬೆಳಗ್ಗೆ 11 ಗಂಟೆಗೆ ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ವಚನ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಸಂಜೆ 4 ಗಂಟೆಗೆ ಬಸವೇಶ್ವರ ವೃತ್ತದಿಂದ ಭೂಮರೆಡ್ಡಿ ಕಾಲೇಜಿನವರೆಗೆ ಭವ್ಯ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ. ವಿಕಲಚೇತನರ ಹಿತಾಸಕ್ತಿಗಳಿಗಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಜಾರಿಗೆ ತಂದಿರುವಂತಹ ಎಲ್ಲ ಕಲ್ಯಾಣ ಯೋಜನೆಗಳ ಬಗ್ಗೆ ಹೆಚ್ಚಿನ ಪ್ರಚಾರ ನೀಡುವ ಮೂಲಕ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೆಂದು ಔರಾದ್ ಬಿ ಶಾಸಕ ಪ್ರಭು ಬಿ ಚೌಹಾಣ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಶಾಲಾ ಶಿಕ್ಷಣ ಇಲಾಖೆಯ ಸಮಗ್ರ ಶಿಕ್ಷಣ ಯೋಜನೆಯಡಿ ಸಮನ್ವಯ ಶಿಕ್ಷಣ ವಿಭಾಗದಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಏರ್ಪಡಿಸಿದಂತಹ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುವ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಸಾಧನ ಸಲಕರಣೆಗಳ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ನಗರದ ಬಹುದಿನಗಳ ಕನಸು ಈಗ ನನಸಾಗಿದೆ. ಹೌದು, ಬೀದರ್ ನಗರಸಭೆಗೆ ಮಹಾನಗರ ಪಾಲಿಕೆಯ ಸ್ಥಾನಮಾನ ಸಿಕ್ಕು ಈಗ ಅಧಿಕೃತವಾಗಿ ಮಹಾನಗರ ಪಾಲಿಕೆ ಬೀದರ್ ಎಂಬ ನಾಮಫಲಕವನ್ನು ಅಳವಡಿಸಲಾಗಿದೆ. ಮಹಾನಗರ ಪಾಲಿಕೆಗೆ ಮೇಲ್ದರ್ಜೆ ನೀಡಿದ ನಂತರ 5 ತಿಂಗಳಿಗಷ್ಟೇ ನಗರಸಭೆಯ ಬೋರ್ಡ್ ತೆರವುಗೊಳಿಸಿ ಹೊಸ ಮಹಾನಗರ ಪಾಲಿಕೆ ಬೋರ್ಡ್ ಅಳವಡಿಕೆಯ ಕಾರ್ಯ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಸೆಪ್ಟೆಂಬರ್ 1ರಂದು ಸಾಯಿ ಸ್ಫೂರ್ತಿ ಕಾಲೇಜಿನ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯಾದಂತಹ ಕುಮಾರಿ ರಮ್ಯಾ ತಂದೆ ರಮೇಶ್ ಅವರು ವಚನ ಚಾರಿಟೇಬಲ್ ಸೊಸೈಟಿಯವರು ಶ್ರಾವಣ ಮಾಸದ ನಿಮಿತ್ತವಾಗಿ ಆಯೋಜನೆ ಮಾಡಿದಂತಹ ನಿಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದಿರುತ್ತಾರೆ. ದಿನಾಂಕ 31 ಆಗಸ್ಟ್ 2025ರಂದು ವಚನ ಚಾರಿಟೇಬಲ್ ಸೊಸೈಟಿ ವತಿಯಿಂದ ಪೋಲಾ ಫಂಕ್ಷನ್ ಹಾಲ್ನಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ವಿದ್ಯಾರ್ಥಿನಿಗೆ 3,000 ರೂಪಾಯಿ ನಗದು ಬಹುಮಾನ ಹಾಗೂ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಲಾಯಿತು. ಅದಕ್ಕೆ ಸಾಯಿ ಸ್ಫೂರ್ತಿ ಕಾಲೇಜಿನ ಪ್ರಾಚಾರ್ಯರಾದಂತಹ ಶ್ರೀ ಚಂದ್ರಶೇಖರ್ ಬಿರಾದಾರ್, ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಉಪನ್ಯಾಸಕ ವೃಂದದವರು ಹರ್ಷ ವ್ಯಕ್ತಪಡಿಸಿ ಅಭಿನಂದನೆಗಳನ್ನು ಸಲ್ಲಿಸಿದರು. ಇವಾಗಿದ್ದು ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡ್ ಅಪ್ನಲ್ಲಿ.